ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಲ್ಲಿ ನಾವೇಕೆ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ವಿಫಲರಾಗ್ತೀವಿ ಅಂತ ತಿಳಿಯೋಣ. ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಬರುವ ವಿಷಯ ನಿಜಕ್ಕೂ ನಿಮ್ಮ ಯಶಸ್ಸಿಗೆ ಪ್ರೇರಣೆ ನೀಡಬಲ್ಲದು ಸ್ನೇಹಿತರೆ. ಕಾರಣ ವಿಡಿಯೋನ ಕೊನೆಯ ತನಕ ವೀಕ್ಷಿಸಿ. ಹೋಟೆಲ್ ಉದ್ಯಮಿಯೊಬ್ಬರು ಪ್ರತಿ ವರ್ಷ 16 ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜುಗಳಿಗೆ ಹೋಗಿ 100 ಜನ ವಿದ್ಯಾರ್ಥಿಗಳನ್ನು 6 ತಿಂಗಳ ತರಬೇತಿಗೆ ಆಯ್ಕೆ ಮಾಡುತ್ತಾರೆ. ತರಬೇತಿಯ ಅವಧಿಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ಹಣವನ್ನು ಸ್ಟೇ ಫಂಡ್ ಆಗಿ ಕೊಡಲಾಗುತ್ತದೆ. ಈ ತರಬೇತಿ ಪಡೆದ 100 ಅಭ್ಯರ್ಥಿಗಳ ಪೈಕಿ ಕೇವಲ 20 ಜನಕ್ಕೆ ಮಾತ್ರ ಉದ್ಯೋಗವನ್ನು ನೀಡಲಾಗುತ್ತದೆ. ಉಳಿದವರಿಗೆ ತರಬೇತಿ ಮುಗಿಸಿದ್ದಾರೆಂಬ ಸರ್ಟಿಫಿಕೇಟ್ ಕೊಟ್ಟು ಕಳುಹಿಸಲಾಗುತ್ತದೆ. ಈ ಸರ್ಟಿಫಿಕೇಟ್ ಆಧಾರದ ಮೇಲೆ ಅವರು ಬೇರೆ ಹೋಟೆಲ್ಗಳಿಗೆ ಉದ್ಯೋಗಗಳನ್ನು ಹುಡುಕಿಕೊಳ್ಳುತ್ತಾರೆ. ಅವರ ಸಂಬಳ ಸಾಮಾನ್ಯವಾಗಿ ತಿಂಗಳಿಗೆ 10 ರಿಂದ 12 ಸಾವಿರ ರೂಪಾಯಿಗಳಷ್ಟು ಇರುತ್ತದೆ. ಆದರೆ ಇವರೇ ಆಯ್ದುಕೊಂಡ ಆ 20 ಮಂದಿಗೆ ತಿಂಗಳಿಗೆ 50,000ಕ್ಕೂ ಹೆಚ್ಚು ಸಂಬಳ ಮತ್ತು ಉದ್ಯೋಗದಲ್ಲಿ ಉನ್ನತಿ ಪಡೆಯಲು ಹೇರಳ ಅವಕಾಶಗಳು ಇರುತ್ತವೆ. ಈ ರೀತಿಯಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ನಿಜವಾಗಿಯೂ ಅದೃಷ್ಟಶಾಲಿಗಳು ಎಂದು ಪರಿಗಣಿಸಲ್ಪಡುತ್ತಾರೆ. ಒಂದು ದಿನ ಒಬ್ಬ ವ್ಯಕ್ತಿ ಆ ಉದ್ಯಮಿಯನ್ನು ಭೇಟಿಯಾಗಿ 100 ಜನ ತರಬೇತಿ ಪಡೆಯುವವರ ಪೈಕಿ 20 ಜನರನ್ನು ಮಾತ್ರ ಏಕೆ ಮತ್ತು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂದು ಪ್ರಶ್ನೆ ಮಾಡುತ್ತಾನೆ. ಅದೇ ರೀತಿ ಇದೊಂದು ರೀತಿಯ ಅದೃಷ್ಟ ಪರೀಕ್ಷೆಯೇ ಎಂದು ಕೂಡ ಕೇಳುತ್ತಾನೆ. ಅದಕ್ಕೆ ಹೋಟೆಲ್ ಉದ್ಯಮಿ, ಇದು ಅದೃಷ್ಟ ಪರೀಕ್ಷೆ ಖಂಡಿತ ಅಲ್ಲ. 6 ತಿಂಗಳ ಕಾಲದ ತರಬೇತಿ ಅವಧಿಯಲ್ಲಿ ನಮ್ಮ ಮ್ಯಾನೇಜರ್ಗಳು ಅವರನ್ನು ಸೂಕ್ಷ್ಮವಾಗಿ ಗಮನಿಸಿರುತ್ತಾರೆ. ಅವರನ್ನು ಅಸಾಮಾನ್ಯ ಮತ್ತು ಸಾಮಾನ್ಯ ಎಂದು 2 ಭಾಗ ಮಾಡುತ್ತಾರೆ. ಅಸಾಮಾನ್ಯರನ್ನು ನಾವು ಆಯ್ದುಕೊಳ್ಳುತ್ತೇವೆ, ಉಳಿದ ಸಾಮಾನ್ಯರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳುಹಿಸುತ್ತೇವೆ ಎಂದರು. ಆಗ ಆ ವ್ಯಕ್ತಿ, ಈ ಸಾಮಾನ್ಯ ಹಾಗೂ ಅಸಾಮಾನ್ಯ ಎಂದು ಹೇಗೆ ಗುರುತಿಸುತ್ತೀರಿ ಎಂದು ಕೇಳಿದಾಗ ಅವರು ಒಂದು ಪಟ್ಟಿಯನ್ನು ಆ ವ್ಯಕ್ತಿಗೆ ತೋರಿಸ್ತಾರೆ. ಅದರಲ್ಲಿ ಅಸಾಮಾನ್ಯರಿಗೂ ಹಾಗೂ ಸಾಮಾನ್ಯರಿಗೂ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಲಾಗುತ್ತೆ. ಹಾಗಾದರೆ ಈ ಸಾಮಾನ್ಯ ಹಾಗೂ ಅಸಾಮಾನ್ಯರಿಗಿರುವಂತಹ ವ್ಯತ್ಯಾಸ ಏನಂತ ಈಗ ತಿಳಿಯೋಣ ಸ್ನೇಹಿತರೆ. ಕೊಟ್ಟ ಕೆಲಸ ಮಾಡುವುದಕ್ಕೆ ಹೊಸ ಹೊಸ ಮಾರ್ಗಗಳನ್ನು ಹುಡುಕುವವರೇ ಅಸಾಮಾನ್ಯರು. ಕೊಟ್ಟ ಕೆಲಸ ಮಾಡದೇ ಇರುವುದಕ್ಕೆ ಹೊಸ ಹೊಸ ಕಾರಣ ಹುಡುಕುವವರೇ ಸಾಮಾನ್ಯರಾಗಿರ್ತಾರೆ. ಯಾವಾಗಲೂ ನಾನು ಈ ಕೆಲಸ ಮಾಡಲು ಸಿದ್ಧ ಎನ್ನುವವರು ಅಸಾಮಾನ್ಯರಾದರೆ, ಯಾವಾಗಲೂ ಇದು ನನ್ನ ಕೆಲಸವಲ್ಲ ಎನ್ನುವವರು ಸಾಮಾನ್ಯರಾಗಿರುತ್ತಾರೆ. ಪ್ರತಿಯೊಂದು ಸಮಸ್ಯೆಯಲ್ಲೂ ಅವಕಾಶವನ್ನು ಕಾಣುವಂಥವರು ಅಸಾಮಾನ್ಯರಾದರೆ, ಪ್ರತಿ ಅವಕಾಶದಲ್ಲೂ ಸಮಸ್ಯೆಯನ್ನು ಕಾಣುವಂಥವರು ಸಾಮಾನ್ಯರಾಗಿರುತ್ತಾರೆ. ಯಾವಾಗಲೂ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂಥವರು ಅಸಾಮಾನ್ಯರಾದರೆ, ಯಾವಾಗಲೂ ಅನುಮಾನವನ್ನೇ ತೋರುವಂಥವರು ಸಾಮಾನ್ಯರಾಗಿರುತ್ತಾರೆ. ಕೆಲಸ ಮಾಡಿ ಮುಗಿಸುವ ಯೋಚನೆ ಮಾಡುವಂಥವರು ಅಸಾಮಾನ್ಯರಾದರೆ, ಕೆಲಸದಿಂದ ಓಡಿ ಹೋಗುವ ಯೋಜನೆ ಹಾಕಿಕೊಳ್ಳುವರು ಸಾಮಾನ್ಯರಾಗಿರ್ತಾರೆ. ಹಾಗಾದರೆ ಒಂದು ಕ್ಷಣ ಕಣ್ಮುಚ್ಚಿ ವಿಚಾರ ಮಾಡ ಸ್ನೇಹಿತರೆ, ನಾವು ನಿಜವಾಗಿಯೂ ಸಾಮಾನ್ಯರು ಅಥವಾ ಅಸಾಮಾನ್ಯರು? ಯಾಕೆ ನಾವು ನಮ್ಮ ಕೆಲಸಗಳಲ್ಲಿ ವಿಫಲರಾಗ್ತೀವಿ? ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಅದೇ ರೀತಿ ತಪ್ಪದೇ ತಾವು ಸಾಮಾನ್ಯರು ಅಥವಾ ಅಸಾಮಾನ್ಯರು ಅನ್ನುವಂಥದ್ದನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.